ಸ್ನೇಹಿತರೆ, SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗದೂರು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಲೋಹಗಳು ಮತ್ತು ಅಲೋಹಗಳು ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ಕೊಂಡು ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇಮ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಈಗ ಲೋಹಗಳು ಮತ್ತು ಅಲೋಹಗಳು ಘಟಕವನ್ನು ಸಂಪೂರ್ಣವಾಗಿದೆ ಅನ್ನೋದ್ರ ಜೊತೆಗೆ ಮಧ್ಯದಲ್ಲಿ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಯನ್ನು ಸಹ ಚರ್ಚೆ ಮಾಡೋಣ. ಮೊದಲನೇದಾಗಿ ಲೋಹಗಳು ಮತ್ತು ಅಲೋಹ ಘಟಕದಲ್ಲಿ ಲೋಹಗಳಂದರೆ ಏನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲೋಹಗಳ ಎದಕ್ಕೆ ಕರೆಯಲಾಗ್ತದೆ ಅಂದರೆ, ಯಾವ ವಸ್ತುಗಳು ಎಲೆಕ್ಟ್ರಾನನ್ನು ಬಿಟ್ಟುಕೊಡ್ತಾವೆ ಎಲ್ಲ ಲೋಹಗಳು, ಯಾವ ವಸ್ತುಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತವೆ ಅವುಗಳಿಗೆ ಅಲೋಹಗಳು ಅಂತ ಕರೆಯಲಾಗ್ತದೆ. ಅಂದರೆ ಲೋಹಗಳಂದಾಗ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ, ಸೋಡಿಯಂ, ಸೀಸ, ಸತು ಇವುಗಳೆಲ್ಲನೂ ಉದಾಹರಣೆ ಕೊಡ್ಬೋದು. ಇನ್ನು ಅಲೋಹಗಳಿಗೆ ಕಾರ್ಬನ್, ಗಂಧಕ, ಯೋಡಿನ್, ಆಕ್ಸಿಜನ್, ಹೈಡ್ರೋಜನ್ ಅಂದರೆ ಎಲ್ಲ ಅನಿಲಗಳನ್ನು ಅಲೋಹಗಳಿಗೆ ಉದಾಹರಣೆ ಕೊಡ್ಬೋದು. ಇನ್ನು ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ನೋಡೋಣ. ಮೊದಲನೇದಾಗಿ ಲೋಹಗಳ ಭೌತಿಕ ಸ್ಥಿತಿ. ಬಹುತೇಕ ಲೋಹಗಳು ಘನಸ್ಥಿತಿಯಲ್ಲಿರ್ತಾವೆ, ಅದರ ಪಾದರಸ ಗ್ಯಾಲಿಯಮನ್ನು ಹೊರತುಪಡಿಸಿ. ಅಂದರೆ ಪಾದರಸ ಗ್ಯಾಲಿಯಂ ದ್ರವರೂಪದ ಎರಡು ಲೋಹಗಳು. ಇನ್ನು ಅಲೋಹಗಳು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿರ್ತಾವೆ. ಅದರ ಬ್ರೋಮಿನ್ ಮಾತ್ರ ದ್ರವರೂಪದಲ್ಲಿರ್ತಕ್ಕಂಥ ಲೋಹ. ಇನ್ನು ಲೋಹಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಯಾವಾಗಲೂ ಏನಿರ್ತದೆ, ಹೆಚ್ಚಾಗಿರ್ತದೆ. ಲೋಹಗಳ ಕರಗುವ ಬಿಂದು ಮತ್ತು ದ್ರವಣ ಬಿಂದು ಅಥವಾ ಕುದಿಯುವ ಬಿಂದು ಯಾವಾಗಲೂ ಹೆಚ್ಚಿರ್ತದೆ. ಅದರ ಗ್ಯಾಲಿಯಂ ಮತ್ತು ಸೀಸಿಯಮ್ದು ಮಾತ್ರ ಕರಗುವ ಬಿಂದು, ಕುದಿಯುವ ಬಿಂದು ಕಡಿಮೆ ಇರ್ತದೆ. ಆಮೇಲೆ ಅಲೋಹಗಳು ಅತಿ ಕಡಿಮೆ ದ್ರವಣ ಬಿಂದು, ಕುದಿಯುವ ಬಿಂದು ಹೊಂದಿರ್ತವೆ. ಅದರ ವಜ್ರ, ಗ್ರಾಫೈಟನ್ನು ಹೊರತುಪಡಿಸಿ. ವಜ್ರ, ಗ್ರಾಫೈಟ್ ಮಾತ್ರ ಅತಿ ಹೆಚ್ಚು ದ್ರವಣ ಬಿಂದು, ಕರಗುವ ಬಿಂದುವನ್ನು ಹೊಂದಿರ್ತವೆ. ಇನ್ನು ಲೋಹಗಳು ತನ್ಯತೆ, ಕುಟ್ಯತೆ ಎರಡೂ ಗುಣವನ್ನು ಹೊಂದಿರ್ತವೆ. ಅಲೋಹಗಳು ತನ್ಯತೆ, ಕುಟ್ಯತೆ ಗುಣವನ್ನು ಹೊಂದಿರೋದಿಲ್ಲ. ಇನ್ನು ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿರ್ತವೆ. ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ಅವಾಹಕಗಳಾಗಿರ್ತವೆ. ಅದರ ವಿದ್ಯುತ್ ವಾಹಕವಾಗಿರ್ತಕ್ಕಂಥ ಅಲೋಹ ಗ್ರಾಫೈಟನ್ನು ಹೊರತುಪಡಿಸಿ. ಇನ್ನು ಲೋಹಗಳು ಕಠಿಣತೆ ಗುಣವನ್ನು ಹೊಂದಿರ್ತವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಹೊರತುಪಡಿಸಿ. ವಜ್ರ ಕಠಿಣವಾಗಿರ್ತದೆ. ಅದರ ಉಳಿದ ಬಿಟ್ಟು ಎಲ್ಲವುಗಳು ಅಲೋಹಗಳು ಕಠಿಣವಾಗಿರೋದಿಲ್ಲ, ವಜ್ರವನ್ನು ಮಾತ್ರ ಹೊರತುಪಡಿಸಿ. ಇನ್ನು ಲೋಹಗಳು ಬಡಿದಾಗ ಶಬ್ದವನ್ನು ಉಂಟು ಮಾಡ್ತಾವೆ. ಅಲೋಹಗಳು ಬಡಿದಾಗ ಶಬ್ದವನ್ನು ಉತ್ಪತ್ತಿ ಮಾಡಲ್ಲ. ನೆನಪಿಟ್ಕೊಳ್ಳಿ, ಲೋಹಗಳು ಸಾಮಾನ್ಯವಾಗಿ ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು. ಲೋಹಗಳು ತನ್ಯತೆ, ಕುಟ್ಯತೆ ಗುಣ ಹೊಂದಿರ್ತವೆ. ಲೋಹಗಳು ಎಲೆಕ್ಟ್ರಾನ್ ದಾನ ಮಾಡುವ ಪ್ರವೃತ್ತಿ ಹೊಂದಿರ್ತವೆ. ಲೋಹಗಳು ದುರ್ಬಲ ಆಮ್ಲದೊಂದಿಗೆ ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸ್ತವೆ. ಇನ್ನು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗ್ತದೆ, ಲೋಹಗಳು ಆಮ್ಲದ ಜೊತೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡ್ತವೆ. ಲೋಹೀಯ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡ್ತವೆ. ಸೋಡಿಯಂ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಸೋಡಿಯಂ ಆಕ್ಸೈಡ್, ತಾಮ್ರ ಆಕ್ಸಿಜನ್ ಜೊತೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ ಆಗ್ತದೆ. ಅದರ ಅಲ್ಯೂಮಿನಿಯಂ ಮತ್ತು ಸತು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ಎರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡುವುದರಿಂದ ಅವುಗಳನ್ನು ನಾವು ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೇವೆ. ಅದರ ಲೋಹಗಳು ಆಮ್ಲಜನಕ ಜೊತೆ ವರ್ತಿಸಿದಾಗ ಅಲೋಹದ ಆಕ್ಸೈಡ್ ಆಗ್ತದೆ. ಕಾರ್ಬನ್ ಆಕ್ಸಿಜನ್ ಜೊತೆ ಕೂಡಿದಾಗ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ನೆನಪಿಟ್ಕೊಳ್ಳಿ, ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯವಾಗಿರ್ತವೆ. ಕಾರ್ಬನ್ ಡೈಆಕ್ಸೈಡ್ ನೀರು, ತಟಸ್ಥ ಆಕ್ಸೈಡ್ಗಳು. ಅಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುತ್ತವೆ. ನೀರಿನಲ್ಲಿ ಕರಗಿ ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ. ಇನ್ನು ಲೋಹಗಳು ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ. ಇನ್ನು ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ, ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಲೋಹದ ಹೈಡ್ರಾಕ್ಸೈಡ್ಗೆ ಪರಿವರ್ತನೆ ಆಗ್ತದೆ. ಅದ್ರ ಜೊತೆಗೆ ಹೈಡ್ರೋಜನ್ ನಿಲವನ್ನು ಬಿಡ್ತಾವೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಲೋಹ ನೀರಿನ ಜೊತೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಹೈಡ್ರೋಜನ್ ನಿಲವನ್ನು ಕೊಡುತ್ತದೆ. ಇನ್ನು ಅಲೋಹಗಳು ನೀರಿನ ಜೊತೆಗೆ ವರ್ತಿಸುವುದಿಲ್ಲ. ನೆನಪಿಟ್ಕೊಳ್ಳಿ, ಯಾಕಂದರೆ ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವುದಿಲ್ಲ. ಇನ್ನು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ, ಲೋಹಗಳು ಸಾರಯುಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ನಿಲವನ್ನು ಕೊಡ್ತಾವೆ.
ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಮ್ಲ ಸತ್ತುವಿನ ಜೊತೆಗೆ ವರ್ತಿಸಿದಾಗ ಸತ್ತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ನ ಕೊಡ್ತದೆ. Zn plus 2HCl goes to ZnCl2 plus H2 ಕೊಡ್ತದೆ. ಅದೇ ರೀತಿಯಾಗಿ ಮ್ಯಾಗ್ನೇಷಿಯಂ ಲೋಹ ಸಲ್ಫೂರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಸಲ್ಫೈಟ್ ಪ್ಲಸ್ ಹೈಡ್ರೋಜನ್ ಕೊಡ್ತದೆ. ಇನ್ನು ನೈಟ್ರಿಕ್ ಆಮ್ಲ ಜೊತೆಗೆ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ವನ್ನು ಬಿಡುಗಡೆ ಮಾಡೋದಿಲ್ಲ. ಯಾಕಂದರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲವಾದ ಉತ್ಕರ್ಷಣಕಾರಿ. ಇದು ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡನ್ನ ಬಿಡುಗಡೆ ಮಾಡಿ ಯಾವುದಾದ್ರೂ ಒಂದು ನೈಟ್ರಸ್ ಆಕ್ಸೈಡನ್ನ ಬಿಡುಗಡೆ ಮಾಡ್ತದೆ. ಅದು ನೈಟ್ರೋಜನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಮೊನಾಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬಿಡುಗಡೆ ಮಾಡ್ಬೋದು. ಇನ್ನು ಅಲೋಹಗಳು ಸಾರಯುಕ್ತ ಆಮ್ಲ ಜೊತೆ ವರ್ತಿಸುವುದಿಲ್ಲ. ಯಾಕಂದರೆ ಅಲೋಹಗಳು ಎಲೆಕ್ಟ್ರಾನನ್ನು ದಾನ ಮಾಡುವುದಿಲ್ಲ. ಲವಣ ದ್ರಾವಣದೊಂದಿಗೆ ಲೋಹಗಳು ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ಲವಣ ದ್ರಾವಣದೊಂದಿಗೆ ವರ್ತಿಸಿದಾಗ ಹೆಚ್ಚು ಕ್ರಿಯಾಪಡುವ ಧಾತು ಕಡಿಮೆ ಕ್ರಿಯಾಪಡುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಅಂದರೆ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಸತ್ವವನ್ನು ಹಾಕಿದಾಗ ಸತ್ವಿನ ಸಲ್ಫೇಟ್ ಆಗಿ ತಾಮ್ರ ಸತ್ವಿನ ಮೇಲೆ ಲೇಪನ ಆಗ್ತದೆ. ಇನ್ನು ಅಲೋಹಗಳು ಲವಣ ದ್ರಾವಣದೊಂದಿಗೆ ವರ್ತನೆ ಮಾಡುತ್ತವೆ. ಹೆಚ್ಚು ಕ್ರಿಯಾಪಡುವ ಕಡಿಮೆ ಕ್ರಿಯಾಪಡುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಬೇರಿಯಂ ಕ್ಲೋರೈಡ್ ಜೊತೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಆಗಿ ಸೋಡಿಯಂ ಕ್ಲೋರೈಡ್ ಆಗ್ತದೆ. ಸೋಡಿಯಂ ಸಲ್ಫೇಟ್ ಅದ SO4 Na2SO4 ಆಗ್ಬೇಕಾದ್ರೆ. ಇನ್ನು ಲೋಹಗಳು ಕ್ಲೋರಿನ್ ಜೊತೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ಕ್ಲೋರಿನ್ ಜೊತೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ನ ಕೊಡ್ತದೆ. ಅಯಾನಿಕ್ ಬಂಧ ಉಂಟಾಗ್ತದೆ. ಅದು ಸೋಡಿಯಂ ಕ್ಲೋರಿನ್ ಜೊತೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ. ಅಲೋಹಗಳು ಕ್ಲೋರಿನ್ ಜೊತೆ ವರ್ತಿಸಿದಾಗ ಅಲೋಹದ ಆಕ್ಸೈಡ್ ಉಂಟಾಗ್ತದೆ. ಇಲ್ಲಿ ಉಂಟಾಗಿರ್ತಕ್ಕಂಥ ಬಂಧ ಸಹವಿಲನ್ಸಿಯ ಬಂಧ. H2 plus Cl goes to 2HCl ಆಗ್ತದೆ. ಲೋಹಗಳು ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಹೈಡ್ರೋಜನ್ ಜೊತೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ಲೋಹದ ಹೈಡ್ರೈಡ್ ಆಗಿ ಉತ್ಪತ್ತಿ ಮಾಡ್ತಾವೆ. Na plus H2 ಕೊಟ್ಟು 2NaH ಆಗ್ತದೆ. ಅಲೋಹಗಳು ಹೈಡ್ರೋಜನ್ ಜೊತೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಹೈಡ್ರೈಡ್ ಆಗಿ ಪರಿವರ್ತನೆ ಆಗ್ತಾವೆ. H2 plus S H2S ಆಗ್ತದೆ. ಲೋಹಗಳು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ ಅಂದರೆ, ಉದಾಹರಣೆಗೆ ಮ್ಯಾಗ್ನೇಷಿಯಂ ತಂತಿಯನ್ನು ಗಾಳಿಯಲ್ಲಿ ಪ್ರಕಾಶಮಾನವಾಗಿ ಉರಿದು ಬಿಳಿ ಜ್ವಾಲೆಯನ್ನು ಕೊಡ್ತದೆ. ಆವಾಗ ಆಕ್ಸಿಜನ್ ಜೊತೆಗೆ ಸಂಯೋಗ ಹೊಂದಿ ಲೋಹದ ಆಕ್ಸೈಡ್ಗಳಾಗ್ತವೆ. ಲೋಹ ಆಕ್ಸಿಜನ್ ಜೊತೆ ಕುಡಿದಾಗ ಆಯಾ ಲೋಹದ ಆಕ್ಸೈಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ತಾಮ್ರ ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸಿಜನ್ ಜೊತೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗಿ ಬರುತ್ತದೆ. ಅಂದರೆ ಕಪ್ಪು ಆಕ್ಸೈಡ್ ಆಗ್ತದೆ. 2Cu plus O2 goes to 2Cu ಆಗ್ತದೆ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಆಕ್ಸೈಡಿಗೆ ಉಂಟು ಮಾಡ್ತದೆ. 4Al plus 3O2 goes to 2Al2O3 ಆಗ್ತದೆ. ಇನ್ನೊಂದು ನೆನ್ಪಿಟ್ಕೋರಿ, ಲೋಹಿ ಆಕ್ಸೈಡ್ಗಳೆಲ್ಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತಾವೆ. ಯಾವನ್ನ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತಾವೆ. ಇನ್ನು ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಪ್ರತ್ಯಾಮ್ಲ ಎರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡೋದ್ರಿಂದ ಅವಕ್ಕೆ ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೇವೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಸತ್ವಿನ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಕರೆಯಲಾಗ್ತದೆ. ಇನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಥ ಲೋಹಗಳು ಗಾಳಿಯಲ್ಲಿ ತೆಗೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳೋದನ್ನು ತಪ್ಪಿಸಕ್ಕೆ ಸೀಮೆ ಎಣ್ಣೆಯಲ್ಲಿ ಅವುಗಳನ್ನು ಸಂಗ್ರಹಿಸಲಾಗ್ತದೆ. ಇನ್ನು ಸಾಮಾನ್ಯ ಉಷ್ಣತೆಯಲ್ಲಿ ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳು ಹೊರ ಪದರದಲ್ಲಿ ತೆಳುವಾದ ಆಕ್ಸೈಡ್ನ ಪದರ ಮುಚ್ಚಿರ್ತದೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹದ ಇನ್ನಷ್ಟು ಉತ್ಕರ್ಷಣೆ ಹೊಂದುವುದನ್ನು ತಡೆಹಿಡಿತದೆ. ಇನ್ನು ಕಬ್ಬಿಣದ ರಜ್ಜುಗಳು ಬರ್ನರ್ ಚಿಮ್ಮಿಸಿದಾಗ ಕ್ಷಿಪ್ರವಾಗಿ ಉರಿತಾವೆ, ಆದರೆ ತಾಮ್ರ ಉರಿದಿಲ್ಲ. ಇನ್ನು ಬೆಳ್ಳಿ, ಚಿನ್ನ ಹೆಚ್ಚಿನ ಉಷ್ಣತೆಯಲ್ಲಿ ಆಕ್ಸಿಜನ್ ಜೊತೆಗೆ ಯಾವಾಗಲೂ ವರ್ತಿಸುವುದೇ ಇಲ್ಲ. ಇನ್ನು ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ನೀರಿನ ಹಬೆಯೊಂದಿಗೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳ ಮೇಲೆ ಹಬೆಯ ವರ್ತನೆ. ಲೋಹಗಳು ಹಬೆಯ ಜೊತೆ ಕಲಿಸಿ ಆಯಾ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿ ಹೈಡ್ರೋಜನ್ ಕೊಡ್ತದೆ. ಇದು ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ವನ್ನು ಬಿಡುಗಡೆ ಮಾಡ್ತಾವೆ. ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ. ಈ ಎಲ್ಲ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ. ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ವನ್ನು ಕೊಡ್ತಾವೆ. ಉದಾಹರಣೆಗೆ ಪೊಟ್ಯಾಷಿಯಂ, ಸೋಡಿಯಂ ಲೋಹಗಳು ಲೋಹದೊಂದಿಗೆ ಅತ್ಯಂತ ರಭಸವಾಗಿ ವರ್ತಿಸ್ತಾವೆ. ಅಂದರೆ ತಣ್ಣೀರಿನೊಂದಿಗೆ ವರ್ತಿಸ್ತಾವೆ. ಪೊಟ್ಯಾಷಿಯಂ ನೀರಿನ ಜೊತೆ ವರ್ತಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿ ಹೈಡ್ರೋಜನ್ ಬಿಡುಗಡೆ ಉಷ್ಣಶಕ್ತಿ ಅಪಾರ ಪ್ರಮಾಣ ಉಷ್ಣಶಕ್ತಿ ಬಿಡುಗಡೆ ಆಗ್ತವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇರುವುದು. ಇನ್ನು ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತಿಸಿ
ಪರಿಸ್ಥಿತಿ. ಪ್ರತಿವರ್ತನೆ ನೋಡಿದಾಗ ತೀವ್ರತೆ ಕಡಿಮೆ ಇರ್ತದೆ. ಬಿಡುಗಡೆಯಾದ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಕ್ಯಾಲ್ಸಿಯಂ ನೀರಿನ ಜೊತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಬಿಡುಗಡೆಯಾಗ್ತದೆ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸ್ತದೆ, ಯಾಕಂದರೆ ಉತ್ಪತ್ತಿಯಾಗಿರ್ತಕ್ಕಂಥ ಹೈಡ್ರೋಜನ್ ಗುಳಿಗಳು ಲೋಹದ ಮೇಲ್ಮೈ ಮೇಲೆ ಅಂಟಿಕೊಂಡಿರ್ತಾವೆ. ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂಥ ಲೋಹಗಳು ತಣ್ಣನೆಯ ಅಥವಾ ಬಿಸಿಯ ನೀರಿನ ಜೊತೆಗೆ ಪ್ರತಿವರ್ತನೆ ಮಾಡಲ್ಲ. ಆದರೆ ಹಬೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟು ಮಾಡ್ತಾವೆ. 2Al + 3H2 2Al2O3 + H2. ಅದೇ ರೀತಿಯಾಗಿ 3Fe + 4H2 2Fe3O4 + 4H2 ಆಗ್ತದೆ. ಇನ್ನು ಸೀಸ, ತಾಮ್ರ, ಬೆಳ್ಳಿ, ಚಿನ್ನದಂಥ ಲೋಹಗಳ ಜೊತೆಗೆ ನೀರು ಎಂದೂ ವರ್ತಿಸುವುದಿಲ್ಲ. ಇನ್ನು ಲೋಹಗಳು ಆಮ್ಲ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ? ಲೋಹಗಳು ಆಮ್ಲ ಜೊತೆಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಉಂಟು ಮಾಡ್ತಾವೆ. ಲೋಹ ಸಾರೀಕೃತ ಆಮ್ಲ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಕೊಡ್ತಾವೆ. ಇನ್ನು ಲೋಹ ನೈಟ್ರಿಕ್ ಆಮ್ಲ ಜೊತೆಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡಲ್ಲ, ಯಾಕಂದರೆ ನೈಟ್ರಿಕ್ ಆಮ್ಲ ಪ್ರಭಾವ ಉತ್ಕರ್ಷಣಕಾರಿ. ಉತ್ಪತ್ತಿ ಆಗಿರ್ತಕ್ಕಂಥ ಹೈಡ್ರೋಜನ್ನನ್ನು ನೀರಿನೊಂದಿಗೆ ಉತ್ಪತ್ತಿ ಮಾಡ್ತದೆ ಮತ್ತು ಸ್ವತಃ ಯಾವುದಾದ್ರೂ ನೈಟ್ರೋಜನ್ ಆಕ್ಸೈಡ್ ಆಗಿ ಉತ್ಕರ್ಷಣ ಹೊಂದ್ತದೆ. ಇನ್ನು ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಷಿಯಂ ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲ ಜೊತೆ ವರ್ತಿಸಿ ಹೈಡ್ರೋಜನ್ಗಳನ್ನು ಬಿಡುಗಡೆ ಮಾಡ್ತಾವೆ. ಇನ್ನು ಇತರೆ ಲೋಹೀಯ ಲವಣ ದ್ರಾವಣದೊಂದಿಗೆ ಆಮ್ಲಗಳು ಲೋಹಗಳು ವರ್ತಿಸಿದಾಗ ಏನಾಗ್ತದೆ ನೋಡಿ, ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರತಕ್ಕಂಥ ಧಾತುಗಳು ಕಡಿಮೆ ಕ್ರಿಯಾಪಟುತ್ವ ಧಾತುವನ್ನು ಸ್ಥಾನಪಲ್ಲಟಗೊಳಿಸ್ತವೆ. ಇಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣದಾಗ ಕಬ್ಬಿಣದ ಮಣ್ಣಿನ ಹಾಕಿದಾಗ ಏನಾಗ್ತದೆ? ಕಬ್ಬಿಣ ತಾಮ್ರದ ಮೇಲೆ ಲೇಪನ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಅದು ಹಸಿರು ಬಣ್ಣಕ್ತಿರ್ತದೆ. ಇನ್ನು ಹೆಚ್ಚು ಕ್ರಿಯಾಶೀಲ ಲೋಹಗಳು ಕಡಿಮೆ ಕ್ರಿಯಾಶೀಲ ಲೋಹವನ್ನು ಅದರ ಸ್ಥಾನದಿಂದ ಪಲ್ಲಟಗೊಳಿಸ್ತವೆ. ಇನ್ನು ಕ್ರಿಯಾಶೀಲ ಅಂದಾಗ ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು ಅಂದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಲೋಹಗಳು. ಇನ್ನು ಸತ್ತು, ಕಬ್ಬಿಣ, ಸೀಸ ಮಧ್ಯಮ ಕ್ರಿಯಾಶೀಲ. ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ ಅತ್ಯಂತ ಕಡಿಮೆ ಕ್ರಿಯಾಶೀಲ ಲೋಹಗಳು. ಇನ್ನು ಲೋಹಗಳು ಅಲೋಹಗಳೊಂದಿಗೆ ಯಾವ ರೀತಿ ವರ್ತಿಸ್ತಾವೆ? ಲೋಹಗಳ ಪರಮಾಣು ಸಂಖ್ಯೆ ಅನುಗುಣವಾಗಿ ವಿವಿಧ ಕವಚಗಳ ಎಲೆಕ್ಟ್ರಾನ್ ಹಂಚಿಕೆ ಆಗ್ತದೆ. ಹೀಲಿಯಂನ ಪರಮಾಣು ಸಂಖ್ಯೆ 2 ಇರೋದ್ರಿಂದ ಕೆ ಕವಚದ 2 ಎಲೆಕ್ಟ್ರಾನ್ ಅವು. ನಿಯಾನ್ದು 10 ಪರಮಾಣು ಸಂಖ್ಯೆ ಇರೋದ್ರಿಂದ 2 8, ಅರ್ಗಾನ್ದು 18 ಇರೋದ್ರಿಂದ 2 8 8 ಆಗ್ತದೆ. ಈ ರೀತಿ ಎಲೆಕ್ಟ್ರಾನ್ ಹಂಚಿಕೆ ಚಿತ್ರವನ್ನು ಇಲ್ಲಿ ಟೇಬಲ್ಗಳಲ್ಲಿ ಲೋಹವಿರಬಹುದು ಅಲೋಹವಿರಬಹುದು ಅವುಗಳ ಎಲೆಕ್ಟ್ರಾನ್ ಹಂಚಿಕೆಯನ್ನು ಕೊಡಲಾಗಿದೆ. ಇನ್ನು ಅಯಾನಿಕ್ ಸಂಯುಕ್ತಗಳು ನೋಡಿರಿ. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಎಲೆಕ್ಟ್ರಾನ್ ಸೇರಿಕೊಂಡು ಸೋಡಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟದಾವಂದ್ರೆ ಪರಮಾಣು ಸಂಖ್ಯೆ ಸೋಡಿಯಂನ 11 ಇರೋದ್ರಿಂದ ಕೆ ಕವಚದಲ್ಲಿ 2, ಎಲ್ಲದಲ್ಲಿ 8, ಎಮ್ದಲ್ಲಿ 1 ಇದೆ. ಕ್ಲೋರಿನ್ದು ಎಲೆಕ್ಟ್ರಾನ್ ಪರಮಾಣು ಸಂಖ್ಯೆ 17 ಇರೋದ್ರಿಂದ 2 8 7 ಆಗ್ತದೆ. ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನ್ನ ಕ್ಲೋರಿನ್ ಶೇಖರಣೆ ಮಾಡಿಕೊಂಡು ಅದು ಅಡಿಗೆ ಉಪ್ಪಾಗ್ತದೆ, ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ. ಹೀಗೆ ಲೋಹಗಳಿಗೆ ಎಲೆಕ್ಟ್ರಾನ್ ವರ್ಗಾವಣೆ ಮಾಡೋದು ಮೂಲಕ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳು ಅಂತ ಕರಿತಾವೆ ಅಥವಾ ಎಲೆಕ್ಟ್ರೋವಲೆಂಟ್ ಸಂಯುಕ್ತ ಅಂತ ಕರಿತಾವೆ. ಅದೇ ರೀತಿಯಾಗಿ ಮ್ಯಾಗ್ನೀಷಿಯಂ ಕ್ಲೋರಿನ್ ಜೊತೆಗೆ ಯಾವ ರೀತಿ ಉಂಟಾಗ್ತದೆ ಅಂದಾಗ ಮ್ಯಾಗ್ನೀಷಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ನ 2 ಪರಮಾಣುಗಳಿಗೆ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊಳ್ಳೋ ಮೂಲಕ ಅದು ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಸಂಯುಕ್ತ ಉಂಟಾಗ್ತದೆ. ಇನ್ನು ಅಯಾನಿಕ್ ಸಂಯುಕ್ತಗಳು ಭೌತಿಕ ಸ್ಥಿತಿ ಅಂದಾಗ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದು ಧನ ಮತ್ತು ಋಣಾಯನಗಳಿಗೆ ಪ್ರಬಲವಾದ ಆಕರ್ಷಣೆ ಬಲ ಇರ್ತದೆ. ಇನ್ನು ಇವು ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಪುಡಿ ಆಗ್ತಾವೆ. ಇನ್ನು ಅಯಾನಿಕ್ ಸಂಯುಕ್ತಗಳು ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಯಾವಾಗಲೂ ಹೆಚ್ಚಿರ್ತದೆ. ಇವು ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನ ಆಗ್ತಾವೆ, ಅದರ ಸಾವಯವ ದ್ರಾವಕವಾದ ಸೀಮೆ ಎಣ್ಣೆ ಪೆಟ್ರೋಲ್ದಲ್ಲಿ ವಿಲೀನ ಆಗಲ್ಲ. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ಆದರೆ ಘನಸ್ಥಿತಿಗಳು ಕಠಿಣವಾಗಿರ್ತವೆ, ಅಯಾನ ಚಲಿಸಲ್ಲ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಾವೆ. ಅವು ವಿದ್ಯುತ್ ಆಕರ್ಷಣೆ ಬಲ ಉಷ್ಣತೆಯಿಂದ ಒಡೆದು ಹೋಗಿಬಿಡ್ತದೆ. ಇನ್ನು ಲೋಹಗಳ ದೊರೆಯುವಿಕೆ. ಪ್ರಕೃತಿಯಲ್ಲಿ ಲೋಹಗಳು 2 ರೂಪದಲ್ಲಿ ದೊರೆತದೆ. ಖನಿಜ ರೂಪದಲ್ಲಿ, ಇನ್ನೊಂದು ಅದಿರಿನ ರೂಪದಲ್ಲಿ ಇರ್ತದೆ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಖನಿಜ ಅಂತ ಕರಿತಾವೆ. ಇನ್ನು ಕೆಲವು ಸ್ಥಳಗಳಲ್ಲಿ ಖನಿಜ ಅತ್ಯಂತ ಹೆಚ್ಚಿನ ಪ್ರಮಾಣ ನಿರ್ದಿಷ್ಟ ಲೋಹವನ್ನು ಹೊಂದಿರ್ತದೆ. ಇವುಗಳನ್ನು ಲಾಭದಾಯಕ ಹೊರತೆಗೆಯಬಹುದು. ಈ ಖನಿಜಗಳನ್ನು ಅದಿರು ಅಂತ ಕರೆಯಲಾಗ್ತದೆ. ಇನ್ನು ಲೋಹೋದ್ಧರಣ ಅಂದರೆ ಏನು? ಲೋಹೋದ್ಧರಣ ಅಂದರೆ ಲೋಹಗಳ ಕ್ರಿಯಾಶೀಲತೆ ಸರಣಿ ಆಧಾರ ಮೇಲೆ ಲೋಹಗಳನ್ನು ಅವುಗಳ ಅದಿರಿನಿಂದ ಹೊರತೆಗೆಯಲಾಗ್ತದೆ. ಕೆಲವು ಲೋಹಗಳು ಭೂತೊಗಟೆಯಲ್ಲಿ ಮುಕ್ತ ರೂಪದಲ್ಲಿರ್ತಾವೆ, ಇನ್ನೂ ಕೆಲವು ಸಂಯುಕ್ತ ರೂಪದಲ್ಲಿರ್ತಾವೆ.
ಕ್ರಿಯಾಶೀಲ ಸರಣಿತೆಯ ಮೇಲ್ಭಾಗದಲ್ಲಿರತಕ್ಕಂಥ ಲೋಹ ಅಂದರೆ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಇವು ಹೆಚ್ಚು ಕ್ರಿಯಾಶೀಲ ಲೋಹ ಹೊಂದಿರೋದ್ರಿಂದ ಇವು ಮುಕ್ತವಾಗಿ ದೊರೆಯುವುದಿಲ್ಲ. ಇನ್ನು ಕ್ರಿಯಾಶೀಲ ಸರಣಿಯ ಮಧ್ಯ ಕ್ರಿಯಾಶೀಲ ಲೋಹಗಳಾದಂತಹ ಸತು, ಕಬ್ಬಿಣ, ಸೀಸ ಇಂಥ ಲೋಹಗಳು ಮಧ್ಯಮ ಕ್ರಿಯಾಶೀಲ ಲೋಹಗಳು ಭೂತೊಗಟಲ್ಲಿ ಆಕ್ಸೈಡ್, ಸಲ್ಫೈಡ್, ಕಾರ್ಬೋನೇಟ್ ರೂಪದಲ್ಲಿ ದೊರೆತಕ್ಕಂಥವು. ಅವುಗಳು ಅದಿರಿನ ಆಕ್ಸೈಡ್ ರೂಪದಲ್ಲಿ ಇರ್ತಾವೆ. ಆಮೇಲೆ ಅವು ಆಕ್ಸಿಜನ್ ಹೆಚ್ಚಿನ ಕ್ರಿಯಾಶೀಲ ಧಾತುವನ್ನು ಭೂತೊಗಟಿಗೆ ಹೇರಳವಾಗಿ ಇರ್ತವೆ. ಅದಿರಿನ ಪುಷ್ಟೀಕರಣ. ಸಾಮಾನ್ಯವಾಗಿ ಗಣಿಗಾರಿಕೆ ಮಾಡಿದ ಅದಿರುಗಳು ಮಣ್ಣು, ಮರಳು ಇತ್ಯಾದಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತವನ್ನು ಹೊಂದಿರ್ತವೆ. ಅದಕ್ಕೆ ಮಡ್ಡಿ ಅಂತ ಕರೀತಾವೆ. ಆ ಲೋಹೋದ್ಧರಣ ಮಾಡುವ ಮೊದಲು ಅದಿರಿನಲ್ಲಿರುವ ಕಲ್ಮಶವನ್ನು ತೆಗೆದುಹಾಕಲಾಗ್ತದೆ. ಅವನ್ನು ಬೇರೆ ಬೇರೆ ವಿಧಾನ ಬಳಕೆ ಮಾಡಿ ತೆಗೆದುಹಾಕಲಾಗ್ತದೆ. ಅಂದರೆ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಲವು ಲೋಹಗಳನ್ನು ಯಾವ ರೀತಿ ಉದ್ಧಾರಣೆ ಮಾಡಲಾಗ್ತದೆ ಅಂದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಲೋಹವಾದಂತಹ ಪಾದರಸದ ಅದಿರು ಸಿನ್ಬಾರ್ ಅಂತ ಕರೆಯಲಾಗ್ತದೆ, HgS ಅಂತ ಕರೆಯಲಾಗ್ತದೆ. ಈಗ ಪಾದರಸವನ್ನು ಕಾಯಿಸಿದಾಗ ಪಾದರಸದ ಆಕ್ಸೈಡಾಗಿ ಪರಿವರ್ತನೆ ಆಗ್ತದೆ. ಮತ್ತಷ್ಟು ಅದನ್ನು ಅಪಕರಿಸಿದಾಗ ಪಾದರಸ ದೊರೆತದೆ. ಅದು 2HgS ಆಕ್ಸಿಜನ್ ಜೊತೆ ವರ್ತಿಸಿ ಪಾದರಸ ಆಕ್ಸೈಡಾಗಿ ಗಂಧಕದ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ. ನಂತರ ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಪಾದರಸ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಅದೇ ರೀತಿಯಾಗಿ ಕಾಪರ್ ಸಲ್ಫೇಟನ್ನು ಕಾಯಿಸಿದಾಗೂ ಸಹ ಇದೇ ರೀತಿ ಆಗ್ತದೆ. ಇನ್ನು ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದ ಲೋಹಗಳು ನೋಡಿರಿ, ಕಬ್ಬಿಣ, ಸತು, ಸೀಸ, ತಾಮ್ರ ಮಧ್ಯಮ ಕ್ರಿಯಾಶೀಲ ಲೋಹಗಳು. ಇವು ಸಲ್ಫೈಡ್, ಕಾರ್ಬೋನೇಟ್ ರೂಪದಲ್ಲಿರ್ತದೆ. ಇವುಗಳನ್ನು ಉದ್ಧಾರಣೆ ಮಾಡಬೇಕಾದ್ರೆ ಆಕ್ಸೈಡ್ ಉದ್ಧರಿಸುವುದು ಸುಲಭವಾಗಿರ್ತದೆ. ಆದರೆ ಲೋಹದ ಸಲ್ಫೈಡ್, ಕಾರ್ಬೋನೇಟ್ ಲೋಹಿ ಆಕ್ಸೈಡಾಗಿ ಪರಿವರ್ತಿಸಬೇಕಾಗ್ತದೆ. ಸಲ್ಫೈಡ್ ಇದನ್ನು ಆಕ್ಸೈಡಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಅಂತ ಕರೆಯಲಾಗ್ತದೆ. ಇನ್ನು ಕಾರ್ಬೋನೇಟ್ ಅದನ್ನು ಆಕ್ಸೈಡಿಗೆ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚು ಉಷ್ಣತೆಯಿಂದ ಕೊಟ್ಟು ಕಾಸಬೇಕಾಗ್ತದೆ. ಇದನ್ನು ಕಾಸುವಿಕೆ ಅಂತ ಕರೀತಾರೆ. ಅಂದರೆ ಸತುವಿನ ಅದರನ್ನು ಹುರಿಯುವಿಕೆ, ಕಾಸುವಿಕೆ ಪ್ರಕ್ರಿಯೆ ಮೂಲಕ ಒಳಪಡಿಸಿದಾಗ ರಾಸಾಯನಿಕ ಕ್ರಿಯೆ ಹೆಂಗಿರ್ತದೆ ಅನ್ನೋದನ್ನ ಜಿಂಕ್ ಸಲ್ಫೈಡ್ ಆಕ್ಸಿಜನ್ ಜೋಡಿಸಿದಾಗ ಜಿಂಕ್ ಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಸಿಗ್ತದೆ. ಇನ್ನು ಜಿಂಕ್ ಕಾರ್ಬೋನೇಟ್ನ ಕಾಯಿಸಿದಾಗ ಜಿಂಕ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಕಾರ್ಬನ್ನಂತಹ ಸೂಕ್ತ ಅಪಕರ್ಷಣಕಾರಿ ಬಳಕೆ ಮಾಡಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳಾಗಿ ಪರಿವರ್ತಿಸಲಾಗ್ತದೆ. ಅಂದರೆ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅಪಕರಿಸಲ್ಪಟ್ಟು ಸತ್ತು ಆಗ್ತದೆ. ZnO + C = Zn + ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ. ಅದೇ ರೀತಿಯಾಗಿ ಮ್ಯಾಗ್ನೀಷಿಯಂ ಆಕ್ಸೈಡನ್ನು ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಪುಡಿಯೊಂದಿಗೆ ಕಾಯಿಸಿದಾಗ ಮ್ಯಾಗ್ನೀಸ್ ದೊರೆತದೆ. MnO2 + 4Al = 3Mn + 2Al2O3 ಉಷ್ಣ ಬಿಡುಗಡೆ ಆಗ್ತದೆ. ಇನ್ನು ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ವರ್ತನೆಯನ್ನು ನಾವು ಥರ್ಮೈಟ್ ಕ್ರಿಯೆ ಅಂತ ಕರೆಯಲಾಗ್ತದೆ. ಇದನ್ನು ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಕೆ ಮಾಡಲಾಗ್ತದೆ. P3O3 + P2O3 + 2Al = 2Pe + Al2O3 ಉಷ್ಣ ಬಿಡುಗಡೆ ಆಗ್ತದೆ. ಇನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮೇಲ್ಭಾಗದಲ್ಲಿರತಕ್ಕಂಥ ಲೋಹಗಳ ಉದಾಹರಣೆ. ಇವುಗಳನ್ನು ನಾವು ಕಾರ್ಬನ್ನೊಂದಿಗೆ ಕಾಸುವುದರ ಮೂಲಕ ಪಡೆಯಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅವು ಆಕ್ಸಿಜನ್ಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತಾವೆ. ಅದಕ್ಕೆ ಇವುಗಳನ್ನು ವಿದ್ಯುತ್ ದ್ವಿಭಜನತೆ ವಿಧಾನದ ಮೂಲಕ ಬಳಕೆ ಮಾಡಲಾಗ್ತದೆ. ಅಂದರೆ ಸೋಡಿಯಂ, ಮ್ಯಾಗ್ನೀಷಿಯಮ್, ಕ್ಯಾಲ್ಸಿಯಂನನ್ನು ವಿದ್ಯುತ್ ದ್ವಿಭಜನತೆ ಮೂಲಕ ಬೇರ್ಪಡಿಸಲಾಗ್ತದೆ. ಅಂದರೆ ಲೋಹಗಳು ಋಣಾಗ್ರದಲ್ಲಿ ಅಂದರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಧನ ಅಯಾನುಗಳು ಋಣಾಗ್ರದಲ್ಲಿ, ಋಣ ಅಯಾನುಗಳು ಧನಾಗ್ರದಲ್ಲಿ ಸಂಗ್ರಹ ಆಗ್ತವೆ. ಇನ್ನು ಅಪಕರ್ಷಣ ಕ್ರಿಯೆಯಿಂದ ಪಡೆದಂತಹ ಲೋಹಗಳು ಸಾಕಷ್ಟು ಶುದ್ಧವಾಗಿರುವುದಿಲ್ಲ. ಈ ಕಲ್ಮಶಗಳನ್ನು ತೆಗೆಯೋಕೆ ಶುದ್ಧ ಲೋಹವನ್ನು ಪಡೆಯೋಕೆ ಕಲ್ಮಶವನ್ನು ಹೊರಹಾಕಬೇಕಾಗ್ತದೆ. ಅಶುದ್ಧ ಲೋಹವನ್ನು ಸಂಸ್ಕರಿಸಲು ವ್ಯಾಪಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ವಿದ್ಯುತ್ ದ್ವಿಭಜನತೆ ಶುದ್ಧೀಕರಣ ವಿಧಾನ. ವಿದ್ಯುತ್ ದ್ವಿಭಜನತೆ ಶುದ್ಧೀಕರಣ ವಿಧಾನ ತಾಮ್ರ, ಸತು, ತವರ, ನಿಕಲ್, ಬೆಳ್ಳಿ, ಚಿನ್ನ ಇತ್ಯಾದಿ ಲೋಹಗಳನ್ನು ಈ ವಿಧಾನದ ಮೂಲಕ ಶುದ್ಧೀಕರಣ ಮಾಡಲಾಗ್ತದೆ. ನೋಡಿರಿ, ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ, ಶುದ್ಧ ಲೋಹವನ್ನು ತಗಡಿನ ಋಣಾಗ್ರಕ್ಕೆ ಜೋಡಿಸಿರ್ತಾರೆ. ಲೋಹೀಯ ದ್ರಾವಣವನ್ನು ಬಳಕೆ ಕಾಪರ್ ಸಲ್ಫೇಟ್ ಎಂಬ ಲೋಹೀಯ ದ್ರಾವಣ ಬಳಕೆ ಮಾಡ್ತಾರೆ. ಈ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಧನಾಗ್ರದಲ್ಲಿ ಅಶುದ್ಧ ಲೋಹವು ವಿದ್ಯುತ್ ದ್ವಿಭಜನ ದ್ರಾವಣದಲ್ಲಿ ಕರಗ್ತದೆ. ಅಷ್ಟೇ ಪ್ರಮಾಣದ ಶುದ್ಧ ಲೋಹ ವಿದ್ಯುತ್ ದ್ರಾವಣದಿಂದ ಋಣಾಗ್ರದ ಕಡೆಗೆ ಸಂಗ್ರಹ ಆಗ್ತದೆ.
ಕರಗುವ ಕಲ್ಮಶಗಳು ದ್ರಾವಣಕ್ಕೆ ಸೇರಿಕೊಂಡ್ರೆ ಕರಗದೇ ಇರತಕ್ಕಂಥ ಕಲ್ಮಶಗಳು ಧನಾಗ್ರದ ಕೆಳಭಾಗ ಸಂಗ್ರಹ ಆಗ್ತದೆ ಅಂತ ಧನಾಗ್ರ ಮಡ್ಡಿ ಅಂತ ಕರೆಯಲಾಗ್ತದೆ. ಲಾಸ್ಟ್ ಪಾಯಿಂಟು ನಶಿಸುವಿಕೆ ಅಂದರೆ ಏನು ನೋಡಿ. ಕಬ್ಬಿನ ಗಾಳಿಯಲ್ಲಿರುವ ತೇವಾಂಶ ಜೊತೆಗೆ ಕೆಲವು ಆಮ್ಲ ಜೊತೆಗೆ ಕೆಲವು ಲೋಹಗಳು ವರ್ತಿಸಿದಾಗ ಹಾಳಾಗ್ತಕ್ಕಂಥ ಪ್ರಕ್ರಿಯೆ ನಶಿಸುವಿಕೆ ಅಂತ ಕರಿತೀವಿ. ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಯಲ್ಲಿ ತೆಗೆದಿಟ್ಟಾಗ ಸ್ವಲ್ಪ ಕಾಲ ನಂತರ ಅದು ಕಪ್ಪಾಗ್ತದೆ. ಅಂದರೆ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಆಗ್ತದೆ. ಇನ್ನು ತಾಮ್ರ ಗಾಳಿಯಲ್ಲಿರುವ ತೇವಪೂರಿತವಾಗಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ನಿಧಾನವಾಗಿ ಹೊಳೆಯುತ್ತಿರುವ ಕಂದು ಬಣ್ಣವನ್ನು ಕಳೆದುಕೊಳ್ತದೆ, ಹಸಿರು ಬಣ್ಣವನ್ನು ಪಡೆದುಕೊಳ್ತದೆ. ಈ ಹಸಿರು ವಸ್ತುವೇ ತಾಮ್ರದ ಕಾರ್ಬೋನೇಟ್ ಆಗ್ತದೆ. ಕಬ್ಬಿನ ತೇವಪೂರಿತ ಗಾಳಿಯಲ್ಲಿ ದೀರ್ಘಕಾಲ ತೆಗೆದಿಟ್ಟಾಗ ಅದು ಕಂದು ಬಣ್ಣದ ಚಕ್ಕೆ ಅಂತ ಪದರ ಉಂಟು ಮಾಡ್ತದೆ. ಅದಕ್ಕೆ ತುಕ್ಕು ಅಂತ ಕರಿತಾವು. ಇನ್ನು ನಶಿಸುವಿಕೆಯನ್ನು ತಡೆಗಟ್ಟತಕ್ಕಂಥ ವಿಧಾನಗಳು ನೋಡೋಣ. ನಶಿಸುವಿಕೆಯನ್ನು ತಡೆಗಟ್ಟತಕ್ಕಂಥ ಮೊದಲೇ ವಿಧಾನ ಬಣ್ಣ ಹಚ್ಚುವುದು, 2 ಎಣ್ಣೆ ಸವರುವುದು, 3 ಗ್ರೀಸ್ ಹಚ್ಚುವುದು, 4 ಗೆಲ್ನೀಕರಣ, ಕ್ರೋಮಿಯಂನ ಲೇಪನ, ಎನೋಡೀಕರಣ, ಮಿಶ್ರಲೋಹ ತಯಾರಿಕೆ. ಈ ವಿಧಾನ ಬಳಕೆ ಮಾಡೋದ್ರ ಮೂಲಕ ನಶಿಸುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಉಕ್ಕು ಮತ್ತು ಕಬ್ಬಿಣದಂತಹ ವಸ್ತುಗಳನ್ನು ತುಕ್ಕಿನಿಂದ ರಕ್ಷಣೆ ಮಾಡೋಕ್ಕೆ ತೆಳುವಾದ ಸತ್ತುವನ್ನು ಅದರ ಮೇಲೆ ಲೇಪನ ಮಾಡ್ತಾರೆ. ಇದಕ್ಕೆ ಗೆಲ್ನೀಕರಣ ಅಂತ ಕರೆಯಲಾಗ್ತದೆ. ಇನ್ನು ಮಿಶ್ರಲೋಹ ಅಂದರೆ ಏನು? ಮಿಶ್ರಲೋಹ ಅಂದರೆ 2 ಅಥವಾ ಹೆಚ್ಚು ಲೋಹ ಮತ್ತು ಲೋಹಗಳ ಸಮರೂಪ ಮಿಶ್ರಣ ಆಗಿರ್ತದೆ. ಕಬ್ಬಿಣ ಸಾಕಷ್ಟು ಮಿದುವಾಗಿರ್ತದೆ. ಆ ಕಬ್ಬಿಣವನ್ನು ಗಟ್ಟಿಗೊಳಿಸೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 0.05% ಕಾರ್ಬನನ್ನು ಸೇರಿಸೋದ್ರ ಮೂಲಕ ಅದನ್ನು ಗಟ್ಟಿಯಾಗಿ ಮಾಡಲಾಗ್ತದೆ. ಕಬ್ಬಿಣಕ್ಕೆ ನಿಕ್ಕಲ್ ಕ್ರೋಮಿಯಮನ್ನು ಸೇರಿಸೋದ್ರ ಮೂಲಕ ಕಲೆರಹಿತ ಉಕ್ಕನ್ನು ಪಡೆಯಬಹುದು, ಗಟ್ಟಿಯಾಗಿ ಮಾಡಬಹುದು, ತುಕ್ಕು ಹಿಡಿಯೋದಿಲ್ಲ. ಇನ್ನು ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದಕ್ಕೆ ಅಮಾಲ್ಗಮ್ ಅಂತ ಕರೆಯಲಾಗ್ತದೆ. ತಾಮ್ರ ಸತ್ತು ಸೇರಿಸಿದಾಗ ಹಿತ್ತಾಳೆ ಸಿಗ್ತದೆ. ತಾಮ್ರ ತವರ ಸೇರಿಸಿದಾಗ ಮಿಶ್ರಲೋಹ ಕಂಚು ಸಿಗ್ತದೆ. ಇನ್ನು ಸೀಸ ತವರಕ್ಕೆ ಸೇರಿಸಿದಾಗ ಬೆಸಿಗೆ ಲೋಹ ಸಿಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಿರ್ತಕ್ಕಂಥದ್ದು.